ನಾವೇನಾದರೂ ಹೃದಯದಿಂದ ಬಯಸಿದ್ರೆ ಅದನ್ನು ಕೊಡೋದಕ್ಕೆ ಯೂನಿವರ್ಸೇ ಸದಾ ಪ್ರಯತ್ನ ಪಡ್ತಿರುತ್ತಂತೆ. ಹಾಗೆ ನಿಧಿ ನನ್ನ ಜೋಡಿ ಅಂತ ದೇವರೇ ಬರ್ದು ಕಳಿಸಿದ್ದಾರೆ. ಈಗ ಹೇಗಾಯಿತು ಅಂತ ನೀವೇ ನೋಡಿದ್ರಲ್ಲ, ಹಾಗೆ ನಂದು ನಿಧಿ ಮದುವೆ ದಿನ ಅಕ್ಷತೆ ಹಾಕೋದಕ್ಕೆ ರೆಡಿಯಾಗಿದೆ. ನಿಮ್ಮ ಹತ್ರ ಬೇರೆ ಚಾಯ್ಸು ಇಲ್ಲ. ನೋಡಿ, ಇವತ್ತು ಅರೇಂಜ್ಮೆಂಟ್ ಅಂತೂ ಎಲ್ಲ ಕರೆಕ್ಟಾಗಿತ್ತು, ಬಟ್ ನಾಳೆನೂ ಅಷ್ಟೇ ಚೆನ್ನಾಗಾಗಬೇಕು. ಆ್ಯಂಡ್ ಮೇನ್ ಥಿಂಗ್, ನೀವು ಯಾವುದೂ ಮಿಸ್ ಮಾಡಿಬಿಡಿ, ಎಲ್ಲ ನೀಟಾಗಿ ಮಾಡಿ. ಓಕೆ? ಇವನು ಹೀಗೆ ನಗ್ನಗ್ತಾ ಓಡಾಡೋದನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಆದರೆ ಈ ಸರಿ ಮಾತ್ರ ಇವನು ಖುಷಿಯಿಂದ ಮುಖವಾಡ ಇದೆಯೇನೋ ಅನಿಸ್ತಿದೆ. ಮನ್ಸಲ್ಲಿ ನೋವಿದ್ರು ಮೇಲಿಂದ ನಗ್ತಿದ್ದಾನ. ರಾಧಿಕಾ, ಈ ನಿಮ್ಮಣ್ಣ ನಿಜವಾಗ್ಲೂ ಸಂತೋಷವಾಗಿದ್ದಾನ ಅಥವಾ ನೋವಿದ್ರು ತೋರಿಸ್ಕೊಳ್ದೆ ಓಡಾಡ್ತಿದ್ದಾನ? ಏನಾಗ್ತಿದೆ ಪುಟ್ಟ? ನಿನಗೆ ಗೊತ್ತಿರುತ್ತೆ, ಪ್ಲೀಸ್ ಹೇಳೆ. ಹಾಗಾದ್ರೆ ಇಲ್ಲಿ ನಡೆದಿದ್ದ ಎಂಗೇಜ್ಮೆಂಟು ಕರ್ಣ ಮತ್ತೆ ನಿಧಿಗೆ ಅಂತ ಹೇಳ್ತಿದ್ಯಾ? ದೊಡಮ್ಮ, ಮೆತ್ಗೆ ಏನಾಗಬೇಕು ಅದೇ ಆಗಿದೆ, ನೀವೇನು ವರಿ ಮಾಡ್ಕೋಬೇಡಿ. ನನ್ನ ಹುಡುಗಿ ತುಂಬ ಸಿಂಪಲ್ಲು. ಸೊ ಡಿಸೈನ್ ಸಿಂಪಲ್ ಆಗಿದ್ರೂ ಕಲರ್ ಮಾತ್ರ ತುಂಬ ಡಾರ್ಕ್ ಆಗಿ ಬರಲಿ, ಸ್ವಲ್ಪ ಆರ್ಟಿಸ್ಟಿಕ್ ಆಗಿರಲಿ. ಆ್ಯಂಡ್ ಮೇಜರ್ಲಿ ಅದ್ರದ್ದು ಫಿನಿಶಿಂಗ್ ಸ್ವಲ್ಪನೂ ಮಿಸ್ ಆಗಬಾರ್ದು, ನೀಟಾಗಿರಲಿ. ಇಲ್ಲೊಂದು ಅಗ್ನಿ ಪರ್ವತ ಸಿಡಿತಾ ಇದೆ, ಅದನ್ನು ಕೂಲ್ ಮಾಡಿ ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಸೇಫರ್ ಸೈಡ್ ಇರಲಿ ಅಂತ ನಾನೇ ಕಟ್ ಮಾಡಿದೆ. ನೀವು ಫೋನ್ ಕಿತ್ಕೊಳ್ಳೋದು, ಇದೇನಪ್ಪ ಅಂತ ಮೆಹಂದಿ ಹಾಕೊಂಡು ಬೇಜಾರು ಮಾಡ್ಕೊಳ್ಳೋದು, ಬರದೇ ಇರೋದು, ಇನ್ಯಾರನೋ ನಾನು ಹುಡ್ಕೋದು, ಇದೆಲ್ಲ ಯಾಕಲ್ವಾ? ಪದೇ ಪದೇ ನಿಮ್ಮ ಹತ್ರ ಬಂದು ಏನು ಮಾಡ್ತಿದ್ದೀರಾ, ಯಾಕೆ ಮಾಡ್ತಿದ್ದೀರಾ, ನನ್ನ ಜೀವನನ ಹಾಳು ಮಾಡಿಬಿಡಿ ಅಂತ ಹೇಳ್ತಾನೆ ಇರಬೇಕಾ? ನನ್ನಿಂದ ದೂರ ಇರಿ ಅಂತ ಎಷ್ಟು ಸಲ ಹೇಳಿದ್ರು ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ? ಉಸಿರು ಕಡ್ದಂಗೆ ಆಗ್ತಿದೆ. ನಾನೇನು ಮಾಡಿದೆ? ನಾನು ನಿಮ್ಮ ಹತ್ರನೂ ಬರಲಿಲ್ವಲ್ಲ. ಮೆಹಂದಿ ಡಿಸೈನ್ ಹೇಗಿರಬೇಕು ಅಂತ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಗೊತ್ತಾ? ಹಂಗೆ ನೋಡೋಕೆ ಹೋದರೆ ನಿಮ್ಮ ಮದುವೆಗೆ ನಿಯತ್ತಾಗಿ ಕೆಲಸ ಮಾಡ್ತೀರ, ನಾನು ಒಬ್ಬನೇ ಅಪ್ಪ. ನೀವು ನೋಡಿದ್ರೆ ಹೊಗಳದ್ ಬಿಟ್ಟು ಮಾತು ಬೈತಿರಲ್ರಿ. ನಾನು ಇದ್ರ ಬಗ್ಗೆ ಮಾತಾಡ್ತಿರೋದು. ಇದ್ದ ಸಖತ್ತಾಗಿತ್ತಲ್ವಾ? ಹೇಗಿತ್ತು ಐಡಿಯಾ? ನೋಡಿ, ಬೇಡ ಹೇಳ್ತಿದ್ದೀನಿ. ಬೇಕು, ಇನ್ನೂ ಬೇಕು, ನಾನು ಹೇಳ್ತಾ ಇದ್ದೀನಿ. ಈ ಥರ ಹುಚ್ಚಾಟ ಆಡಬೇಡಿ. ನಾನು ಅರ್ಜುನ್ ಅವ್ರ ಜೊತೆ ಮುಂದಿನ ಜೀವನನ ಕಳಿಬೇಕು. ನನಗೆ ನನ್ನ ಹುಡುಗಿ ಜೊತೆ ಜೀವನ ಕೂಡಿಸ್ಬೇಕಾಗಿದೆ. ಆ್ಯಕ್ಚುಲಿ ಹುಚ್ಚಾಟ ಮಾಡ್ತಿರೋದು ನೀವು. ನನಗೆ ರಿಂಗ್ ಹಾಕಿದ್ರಲ್ಲ, ಅದೇನು ಮತ್ತೆ? ಇದ್ದ ವಿಷಯ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ನಾನು ನಮ್ಮ ಹುಡುಗಿಗೆ ರಿಂಗ್ ಹಾಕಿದೆ, ಅದಕ್ಕೆ ಇಷ್ಟೊಂದು ಕೋಪನ? ನಿಜ ಹೇಳಿ, ಹೀಗಾಯ್ತಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಸ್ವಲ್ಪನಾದರೂ ಸಂತೋಷ ಇಲ್ವಾ? ನನಗೆ ಯಾಕೆ ಸಂತೋಷ ಆಗಬೇಕು? ಕೆಟ್ಟು ಸಿಟ್ಟು ಬರ್ತಿದೆ. ಆಮೇಲೆ ಇನ್ನೊಂದು ವಿಷಯ, ನಾನು ನಿಮ್ಮ ಹುಡುಗಿ ಅಲ್ಲ. ಇನ್ನೊಂದ್ಸಲ ಹಾಗೆಲ್ಲ ಕರಿಬೇಡಿ, ನನಗೆ ಇರಿಟೇಟ್ ಆಗುತ್ತೆ. ಸುಳ್ಳಿ, ಮಹಾನ್ ಸುಳ್ಳಿ ನೀವು. ಅಲ್ಲ, ನೀವು ಹೀಗೆಲ್ಲ ಸುಳ್ಳು ಹೇಳಿದ್ರೆ ನಿಮ್ಮ ಕೃಷ್ಣಂಗೆ ಇಷ್ಟ ಆಗುತ್ತಾ ಕೇಳಿ? ನಿಜ ಇಲ್ಲ, ಇಲ್ಲೇ ಬೆಳಗ್ಗೆ ತನಕ ಸೂರ್ಯ ಹುಟ್ಟೋವರೆಗೂ ನಿಮ್ಮ ಜೊತೆ ಮಾತಾಡ್ತಿರ್ಬೇಕು ಅಂತ ಇಷ್ಟ. ಆದ್ರೇನು ಮಾಡಲಿ, ಎಷ್ಟೊಂದು ಕೆಲಸ ಮುಗಿಸೋದಿದೆ. ನಾಳೆ ನನ್ನ ಹುಡುಗಿ ಮೆಹಂದಿ ಬೇರೆ ಇದೆ, ನಾನೇ ಮುಂದೆ ನಿಂತೆಲ್ಲ ಮಾಡಿಸ್ಬೇಕಲ್ವಾ? ಟೇಕ್ ಕೇರ್, ಆರಾಮಾಗಿ ನಿದ್ದೆ ಮಾಡಿ. ನಿದ್ದೆ ಮಾಡಲಿಲ್ಲ ಅಂದರೆ ಬೆಳಗ್ಗೆ ಮುಖ ಊದ್ಕೊಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ಹೋಗಿ ಮಲ್ಕೊಳ್ಳಿ, ಓಕೆನಾ? ಕಾರಣ ಸರ್ನ ನನ್ನಿಂದ ದೂರ ಮಾಡೋದು ಹೇಗೆ? ಅವ್ರ ಅಕ್ಕನ ಜೊತೆ ಜೀವನ ಪೂರ್ತಿ ಇರಬೇಕು. ಅದಕ್ಕೆ ನಾನು ಏನು ಮಾಡಲಿ? ಹಾಂ, ಮೆಹಂದಿಗೆ ಕರ್ಣಗೆ ಈ ಕುರ್ತಾ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಆದರೆ ಅವ್ರಿಗಿಷ್ಟ ಆಗುತ್ತಾ? ಗೊತ್ತಾಗ್ತಿಲ್ವಲ್ಲ. ನಿಧಿ, ಬಾ. ನಿಧಿ, ಇಲ್ಲಿ ನೋಡು, ಈ ಕುರ್ತಾನ ನಾನು ಕರ್ಣಂಗೆ ಅಂತ ತಂದಿರೋದು. ನೀನೇ ನೋಡ್ತಿದ್ಯಲ್ಲ, ಮದುವೆ ಅರೇಂಜ್ಮೆಂಟ್ಸಲ್ಲಿ ಅವ್ರು ಎಷ್ಟು ಬ್ಯುಸಿ ಇದ್ದಾರೆ ಅಂತ. ಆಮೇಲೆ ಕೈಗೆ ಸಿಕ್ಕದನ್ನ ಹಾಕೊಂಡು ಬರೋ ಥರ ಆಗಬಾರ್ದು ಅಲ್ವಾ? ನಿನ್ನ ಮದುವೆ ಎಲ್ಲ ಫಂಕ್ಷನಲ್ಲೂ ಅವರು ಸೂಪರಾಗಿ ಕಾಣಿಸ್ಬೇಕು. ಅದಕ್ಕೆ ಮೆಹಂದಿಗೆ ಅಂತ ಈ ಕುರ್ತಾ ತೊಗೊಂಡು ಬಂದಿದ್ದೀನಿ. ಹೇಗಿದೆ? ಚೆನ್ನಾಗಿದೆಯಾ?
ಇದು ಚೆನ್ನಾಗಿಲ್ಲ ಅಂದರೆ ಬೇರೆ ತಂದೀನಿ. ನೀನು ನೋಡ್ಬಿಟ್ಟು ಹೇಳ್ತೀಯಾ? ಅಕ್ಕ ನೀನೇ ಸೆಲೆಕ್ಟ್ ಮಾಡೆ. ನಮ್ಮವ್ರಿಗೆ ನಾವು ಖುಷಿಯಿಂದ ಮಾಡೋ ಇಂಥ ಕೆಲಸ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಈ ಖುಷಿ ಎಲ್ಲ ಸಂಪೂರ್ಣವಾಗಿ ನಿಂದೆ ಆಗಿರಬೇಕು. ಹಾಗಂತ್ಯಾ? ಸರಿ, ಹಾಗಾದರೆ ನನಗೇನೋ ಇದೇ ತುಂಬ ಇಷ್ಟ ಆಯಿತು. ಏಯ್, ಇನ್ನೊಂದ್ಸತಿ ಕೇಳ್ತಾ ಇದ್ದೀನಿ, ಚೆನ್ನಾಗಿದೆ ತಾನೆ? ಹ್ಞೂ ಅಕ್ಕ. ಅವ್ರಿಗಿಷ್ಟ ಆದರೆ ಸಾಕು. ಅವ್ರಿಗೆ ಕುರ್ತಾ ಹಾಕ್ಕೊಂಡು ನಿತ್ಯ ಅವರೇ ದಿಸ್ ಇಸ್ ಗುಡ್ ಚಾಯ್ಸ್ ಅಂತ ಹೇಳಿದ್ರೆ ನಂಗೆ ಅಷ್ಟೇ ಸಾಕು. ಅದಕ್ಕಿಂತ ಖುಷಿ ಬೇರೆ ಏನಿಲ್ಲ. ಇನ್ಯಾವತ್ತೂ ಕರ್ಣ ಸರ್ ನನ್ನ ಬದುಕಿಗೆ ಬರೋಕ್ಕಾಗಲ್ಲ. ನಿಧಿ, ಯಾಕೆ, ಏನಾಯ್ತು? ನೀನು ಯಾವಾಗಲೂ ಹೀಗೆ ನಗ್ತಾ ಖುಷಿಯಾಗಿರ್ಬೇಕು. ನಿನ್ನ ಸಂತೋಷಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಕ್ಕ. ಈಗ ಏನಾಯ್ತು ಅಂತ ಅಳ್ತಿದ್ಯಾ? ಓಹ್, ಮದುವೆ ಆಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಅಂತನಾ? ನಾನು ಯಾವತ್ತೂ ನಿಮ್ಮನ್ನ ಬಿಟ್ಟು ಎಷ್ಟು ದೂರ ಹೋಗೇ ಇಲ್ಲ ಅಲ್ವಾ? ಅದಕ್ಕೆ ತುಂಬ ಬೇಜಾರಾಗ್ತಿದೆ. ಮನ್ಸಿಗೆ ತುಂಬ ಕಷ್ಟ ಆಗ್ತಿದೆ. ನಿನ್ನಿಂದ ದೂರ ಆಗೋ ನೋವನ್ನ ನಮ್ಮ ಕೈಲೂ ತಡ್ಕೊಳ್ಳೋ ಶಕ್ತಿ ಇಲ್ಲ ನಿಧಿ. ಆದರೆ ಏನು ಮಾಡೋದು, ಜೀವನ ಅಂದ್ರೇ ಹಾಗಲ್ವಾ? ಎಷ್ಟೋ ಸಲ ನನಗೂ ಅನಿಸುತ್ತೆ ಹೆಣ್ಮಕ್ಳಿಗೆ ಯಾಕೆ ಹೀಗೆ ಅಂತ. ಆದರೆ ಅದೇ ತಾನೇ ಪದ್ಧತಿ, ಇಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿರೋದು. ಹುಟ್ಟಿದ ಮನೇನ ಬಿಟ್ಟು, ನಮ್ಮವ್ರನ್ನ ಬಿಟ್ಟು ಇನ್ನೊಂದು ಜಗತ್ತಿಗೆ ಹೋಗೋದು ಅಂದರೆ ಕಷ್ಟನೇ. ಹೊಸ ಜಗತ್ತಿಗೆ ಹೋಗೋದಕ್ಕಿಂತ ನಮ್ಮವ್ರನ್ನ ಬಿಟ್ಟು ದೂರ ಹೋಗ್ಬೇಕಲ್ಲ, ಅದೇ ಮನ್ಸಿಗೆ ತುಂಬ ನೋವಾಗ್ತಿದೆ. ಆದರೆ ಹೊಂದಾಣಿಕೆ ಮಾಡ್ಕೊಳ್ಳೋ ಶಕ್ತಿನ ದೇವರು ಹೆಣ್ಣಿಗೆ ಜಾಸ್ತಿನೇ ಕೊಟ್ಟಿದ್ದಾನೆ. ನೋಡು, ನಾನು ಈ ಮನೆಗೆ ಬಂದು ಹೇಗೋ ಸೇರ್ಕೊಳ್ಳೋ ಹಾಗಾಯಿತು. ಆದರೆ ಈಗ ಕರ್ಣ ಅವರೇ ನನ್ನ ಸರ್ವಸ್ವ ಆಗಿಲ್ವಾ? ಹಾಗೆ ನಿನಗೂ ಅರ್ಜುನೇ ಎಲ್ಲ ಆಗ್ತಾರೆ. ಅವ್ರು ತುಂಬ ಒಳ್ಳೆಯವರು ನಿಧಿ. ನಿನ್ನ ತುಂಬ ಪ್ರೀತಿಯಿಂದ ನೋಡ್ಕೋತಾರೆ. ನಿಧಿ, ಅಳ್ಬೇಡ ನೋಡಿ, ನಿನ್ನ ಹತ್ರ ನನಗೂ ಒಳ ಬರುತ್ತೆ.